ಕಾಂಗ್ರೆಸ್ ಅವರು ಸ್ವಚ್ಛ ಬೆಂಗಳೂರು ಹೆಸರಲ್ಲಿ ಕಾಂಗ್ರೆಸ್ಸಿನ ಹೊಸ ಲೂಟಿಯನ್ನು ಪ್ರಾರಂಭ ಮಾಡಿದ್ದಾರೆ. ನಮಗೆ ಬೆಂಗಳೂರನ್ನು ಸ್ವಚ್ಛವಾಗಿಡ್ತೀನಿ, ಅದೇನೋ ಸ್ವತಂತ್ರ ಕಸದ ಸ್ವತಂತ್ರ ಅಂತಂದೆ. ಈಗ ಆ ಸ್ವಚ್ಛತೆ ಹೆಸರಲ್ಲಿ ಹಿಂದೆ ನರೇಂದ್ರ ಮೋದಿಯವರು ಇಡೀ ದೇಶಕ್ಕೆ ಸ್ವಚ್ಛ ಭಾರತ್ ಹೆಸರಲ್ಲಿ ಅಭಿಯಾನ ಪ್ರಾರಂಭ ಮಾಡಿದರು. ಎಲ್ಲ ರಾಜ್ಯಗಳಿಗೂ ಸ್ವಚ್ಛ ಭಾರತ್ ಹೆಸರಲ್ಲಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇದೇನು ಹೊಸದೇನಲ್ಲ. ಇದೊಂದು ಸ್ವಚ್ಛ ಭಾರತ್ ಹೆಸರಲ್ಲಿ ಹಣ ವಸೂಲಿ ಮಾಡುವ ಮತ್ತೊಂದು ದಂಧೆ. ಇದೊಂಥರ ಬೆಂಗಳೂರು ಜನತೆಗೆ ದುರಂತ ಇದು. ಮತ್ತು ಮಾನ್ಯ ಕೃಷ್ಣ ಬೈರೇಗೌಡರು ದಿನ ಅವ್ರು ಏನಾನ ಒಂದು ರೀಲ್ಸ್ ಮಾಡ್ತಾ ಇರ್ತತೆ. ರೀಲ್ಸ್ ಮಾಡ್ತಾನೆ ಇರ್ತಾರೆ. ಈಗ ಮನೆಗೆ ತೆರಿಗೆಗಳನ್ನು ಕಟ್ಸ್ಕೊಂತಾರೆ. ಎಲ್ಲ ಮನೆಗೂ ಸ್ವಾತಂತ್ರ್ಯ ಬಂದಾಗಿಂದ ಇದುವರೆಗೂ ಎಲ್ಲ ಮನೆಗೂ ತೆರಿಗೆಯನ್ನು ನಾವು ಕಟ್ತೀರಿ. ಅದರಲ್ಲಿ ಎಲ್ಲ ಸೇರಿರ್ತತೆ. ತೆರಿಗೆ ಅಂತ ಹೇಳಿದ್ರೆ ಎಲ್ಲ ಗಾಳಿ ಬೆಳಕು ಏನೇನಿದೆಯೋ ಎಲ್ಲ ಆ ಮನೆಗೆ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲ ಹಾಕಿರ್ತಾರೆ. ಟ್ಯಾಕ್ಸ್, ಕಸ ಇರ್ಬೋದು, ಎಲ್ಲ ಗಾರ್ಬೇಜು ಎಲ್ಲದಕ್ಕೂ ಸೇರಿ ತೆರಿಗೆ ಹಾಕೋದು. ಈಗ ಹೊಸದಾಗಿ ಸ್ವಚ್ಛತಾ ಶುಲ್ಕ 20-30ಕ್ಕೆ 6700, ಕಾಂಪೌಂಡ್ ಇದ್ದರೆ 7700. ಅಂದರೆ ಕಾಂಪೌಂಡ್ ಎಲ್ಲ ತೆಗೆದು ಬಿಡ್ಬೇಕು. ಇನ್ಮೇಲೆ ಯಾರ್ಯಾರು ಕಾಂಪೌಂಡ್ ಹಾಕಿದ್ರು ತೆಕ್ಕೊಂಬಿಡಿ ಎಲ್ಲರೂ. ಮತ್ತು ಲಿಸ್ಟನ್ನೇ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. 30-40 ಇದ್ದರೆ 13,400, 30-50 ಇದ್ದರೆ 16,750, 40-60 ಇದ್ದರೆ 26,800, 50-80 ಇದ್ದರೆ 46,700. ಸಾಧ್ಯನಾ ಇದೆಲ್ಲ? ಅವ್ರು ತಗೊಂಡಾಗ ಸೈಟ್ಗೆ ಅಷ್ಟು ದುಡ್ಡು ಕೊಟ್ಟಿರಲ್ಲ. ಅಂದರೆ ಈ ಸರ್ಕಾರ ಅಭಿವೃದ್ಧಿ ಇಲ್ಲ. ಈಗ ಬೆಂಗಳೂರಲ್ಲಿ ಅಭಿವೃದ್ಧಿ ಇಲ್ಲ. ಈಗ ಮೊನ್ನೆ ಹೇಳಿದ್ರು, ಕೃಷ್ಣ ಬೈರೇಗೌಡ ಮಂತ್ರಿ ಆದ ತಕ್ಷಣ ಹೇಳಿದ್ರು, ಎಲ್ಲ ಕಾರುಗಳು ಅಂದರೆ ರೋಡಲ್ಲಿ ನಿಂತಿರೋ ಕಾರುಗಳೆಲ್ಲ ಖಾಲಿ ಮಾಡಿಸ್ಬಿಡ್ತೀನಿ ಅಂತೇಳಿ 4 ಸ್ಟಿಕ್ಕರ್ ಹಾಕಿದ್ರು. 4 ಕಾರಿಗೆ ಸ್ಟಿಕ್ಕರ್ ಆದರು. ಅದರಲ್ಲಿ ಒಂದು ಮಾತ್ರ ಎತ್ಕೊಂಡು ಹೋಗಿದ್ದಾರೆ, 3 ಹಂಗೆ ಬಿದ್ದಿದೆ ಅಲ್ಲೇ. ಬೆಂಗಳೂರಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕಾರುಗಳಿದೆ. ನಾನು ಸರ್ಕಾರನ ಕೇಳ್ತೀನಿ, 1 ಲಕ್ಷ ಕಾರುಗಳನ್ನ ಎಲ್ಲಿ ಎತ್ಕೊಂಡೋಗಿ ಟೋಯಿಂಗ್ ಮಾಡ್ಕೊಂಡು ಎಲ್ಲಿ ಇಟ್ಟಿದ್ರೆ ಹೇಳ್ರಪ್ಪ. ಆಯಿತು, 1 ವಾರ ಆಯಿತು, ಅದು ಬಿಟ್ಬಿಟ್ರು. ಈಗ ಕಸ, ಫುಟ್ಪಾತ್ ತೆರವು, ಇಡೀ ಬೆಂಗಳೂರಲ್ಲಿ ಫುಟ್ಪಾತ್ ತೆರವು ಅಂತ ಹೇಳಿದ್ರು. ಇವರು ಬೆಳಗ್ಗೆ ತೆರವು, ಸಾಯಂಕಾಲ ಅಲ್ಲೇ ಅಂಗಡಿಗಳು. ಅದರಲ್ಲಿ ಹಾಕವ್ರೆ ಎಷ್ಟು 5,000 ಕಿಲೋಮೀಟ್ರು ತೆರವು ಮಾಡಿದ್ದೀರಿ ಅಂತ. ಎಲ್ಲನ ಕರ್ಕೊಂಡೋಗಿ ತೋರಿಸ್ರಪ್ಪ.